वक्रतुंड महाकाय सूर्यकोटि समप्रभः निर्विघ्नं कुरु मे देव सर्वकार्येषु सर्वदा सर्वकार्येषु सर्वदा गुरु ब्रह्मा गुरुर्विष्णु गुरुदेव महेश्वरः गुरु साक्षात् परब्रह्म तस्मै श्री गुरुवे नमः तस्मै श्री गुरुवे नमः सर्वमंगल मांगल्ये शिवे सर्वार्थ साधिके शरण्ये त्र्यंबिके देवी नारायणे नमोस्तुते नारायणे नमोस्तुते हो ದಯಮಾಡಿ ಇಲ್ಲಿ ಎಲ್ಲ ಇಕ್ಕಟ್ಟೊಳಗೆ ಕುಂತಿರಿ ಅನ್ನದಾತನಿಗೆ ಸಮರ್ಪಣೆ ಆಗುವಂತ ಈ ಗೀತೆಗೆ ವೇದಿಕೆ ಮೇಲಿರುವಂತಹ ಗಣ್ಯಮಾನ್ಯರು ಎದುರಿಂದ ಗೌರವ ಕೊಡಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿ ಕೇಳಿಕೊಂಡು
ಹೀಗಾಗಿ ತಮ್ಮ ಜೀವನವನ್ನ ಅಡವಿಯಿಂದ ಬರ್ತಕ್ಕಂಥ ಉತ್ಪನ್ನಗಳಿಂದ ಒಂದು ತಮ್ಮ ಜೀವನವನ್ನ ನಡೆಸ್ತಕ್ಕಂಥ ಒಂದು ಕಡುಬಡವರು ಅಂತ ಹೇಳ್ಬೋದು. ಹೀಗಾಗಿ ಮುಂದೆ ಹೀಗೆ ಹೋಗ್ತಾ ಹೋಗ್ತಾ ಅನೇಕ ಇತಿಹಾಸವನ್ನ ಈ ಊರು ಹೊಂದಿದೆ. ಮತ್ತೊಮ್ಮೆ ಇಲ್ಲಿ ನಾವು ನೆನೆಸ್ಬೇಕಾಗಿರ್ತಕ್ಕವ್ರು ಯಾರು ಅಂತ ಹೇಳಿದ್ರೆ ಒಂದು ಊದುಗಟ್ಟಿ, ಇಲ್ಲೇ ಪಕ್ಕದಲ್ಲಿ ಬರ್ತಕ್ಕಂಥ ಊದುಗಟ್ಟಿ ಅಂತ ಹೇಳಿ ಈ ಬಹದ್ದೂರ ಹನುಮಂತಗೌಡ ದೇಸಾಯಿ ಊದುಗಟ್ಟಿಗೆ ಇರ್ತಕ್ಕಂಥ ಶೃಂಗೇರಿ ಮಠದ ಶಾಖಾ ಮಠ ಸಂಪೂರ್ಣವಾಗಿ ಇಡೀ ಗ್ರಾಮ ಕೊಡ್ತಾನೆ. ತುಮ್ಮಿನಕಟ್ಟಿ, ಯಕ್ಕಾಸ್ಪುರದ ಅರ್ಧ ಭಾಗ, ಆರೇಮಲ್ಲಾಪುರ, ಹಿರೇಬಿದಿರಿ ಎಲ್ಲ ಗ್ರಾಮವನ್ನು ಕೊಡ್ತಾನೆ. ಅವ್ರ ಕಡೆಯಿಂದ ನಾವೆಲ್ಲ ಜಮೀನೇನಪ್ಪ ಅಂದ್ರೆ ಉಂಗುಳಿಯಾಗಿ ಮಾಡ್ತಾ ಇದ್ವಿ. ತದನಂತರ ಬ್ರಿಟಿಷ್ ಹೀಗೆ ನಾವು ಅವರು ಕೂಡ ಈ ಒಂದು ನಡೆಸಬೇಕಾಗ್ತದೆ. ನನಗೆ ಅವಕಾಶ ಕೊಟ್ಟಂತಹ ಎಲ್ಲರೂ ಕೂಡ ಧನ್ಯವಾದ. ರಂಟಿ ಹಿಡಿದ ಒಂಟಿ ಸಲಗ ಎಂಬ ನಾಟಕವನ್ನು ಪ್ರದರ್ಶನ ನೀಡಲಿದ್ದು ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳ ಒಂದು ಸ್ವಾಗತ ಕೋರುವುದು ನಮ್ಮ ಅದರಂತೆ ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ಮಾಜಿ ಶಾಸಕರಾದ ಅರುಣ್ ಕುಮಾರ್ ಪೂಜಾರ್ ಅವರು ಆಗಮಿಸಿದ್ದಾರೆ. ಅವರಿಗೆ ಸ್ವಾಗತ ಸುಸ್ವಾಗತ. ಜಂಬೂ ಫಲಸಾರ ಭಕ್ಷಿತೋ ಉಮಾಸುತಂ ಶೋಕ ವಿನಾಶ ಕಾರಣಂ श्री मारुतेश नमो नमो श्री मारुतेश ಭಕ್ತರನ್ನು
ಶಕ್ತಿಯಲೇ ಧೀಮಂತ ರಾಮ ಭಕ್ತ ಹನುಮಂತ ಶಕ್ತಿಯಲೇ ಧೀಮಂತ ಹನುಮನ ನೆನೆದರೆ ಪಾವನ ಜೀವನ ಹನುಮನ ನೆನೆದರೆ ಪಾವನ ಜೀವನ ಮಾರುತಿಗೆ ಆರತಿ ಹರಡಲಿ ಕೀರ್ತಿ ಮಾರುತಿಗೆ ಆರತಿ ಹರಡಲಿ ಕೀರ್ತಿ ನಮ್ಮ ಗ್ರಾಮದ ದೇವರು ಆಂಜನೇಯ ಮಹಾಸ್ವಾಮಿಯೋ ನಮ್ಮ ಗ್ರಾಮದ ದೇವರು ಆಂಜನೇಯ ಮಹಾಸ್ವಾಮಿಯೋ ಧರಣಿಯಳು ಎಂಗಾಸ್ಪುರ ಗ್ರಾಮದಲ್ಲಿ ನೆಲೆಸಿರುವ ಧರಣಿಯಳು ಎಂಗಾಸ್ಪುರ ಗ್ರಾಮದಲ್ಲಿ ನೆಲೆಸಿರುವ ಸೇವೆಗೆ ಸಾಗಿ ಬಂತು ಭಕ್ತ ಜನ ಹನುಮಪ್ಪನ ಸೇವೆಗೆ ಸಾಗಿ ಬಂತು ಭಕ್ತ ಜನ ಬೇಡಿದ ವರ ಕೊಡುವ ವಾಯುಪುತ್ರ ಭಕ್ತರಿಗೆ ಬೇಡಿದ ವರ ಕೊಡುವ ವಾಯುಪುತ್ರ ನಮ್ಮ ಗ್ರಾಮದ ದೇವರು ಆಂಜನೇಯ ಮಹಾಸ್ವಾಮಿಯೋ ನಮ್ಮ ಗ್ರಾಮದ ದೇವರು ಆಂಜನೇಯ ಮಹಾಸ್ವಾಮಿಯೋ ಇವರೇ ನಮ್ಮ ಹಳ್ಳಿಕಾರು ಹನುಮಪ್ಪ ದೇವರು ಇವರೇ ನಮ್ಮ ಹಳ್ಳಿಕಾರು ಹನುಮಪ್ಪ ದೇವರು ಕಂಡೇ ನಾ ಕಂಡೇ ಕಂಡೇ ನಾ ಕಂಡೇ ದೇವರ ಕಂಡೆ ಶ್ರೀ ಮಾರುತಿ ಕಂಡೆ ದೇವರ ಕಂಡೆ ಶ್ರೀ ಮಾರುತಿ ಕಂಡೆ ದೇವರ ಕಂಡೆ ಶ್ರೀ ಮಾರುತಿ ಕಂಡೆ जम्बू फलसार भक्षितो उमासुतं शोक विनाश कारणं नमो श्री मारुतेश नमो नमो श्री मारुतेश
ಗ್ರಾಮದಲ್ಲಿ ನೆಲೆಸಿರುವ ಗ್ರಾಮದಲ್ಲಿ ನೆಲೆಸಿರುವ ಸೇವೆಗೆ ಸಾಗಿ ಬಂತು ಭಕ್ತ ಜನ ಹನುಮಪ್ಪನ ಸೇವೆಗೆ ಸಾಗಿ ಬಂತು ಭಕ್ತ ಜನ ಬೇಡಿದ ಹೊರಗೊಡುವ ವಾಯುಪುತ್ರ ಭಕ್ತರಿಗೆ ಬೇಡಿದ ಹೊರಗೊಡುವ ವಾಯುಪುತ್ರ ನಮ್ಮ ಗ್ರಾಮದ ದೇವರು ಆಂಜನೇಯ ಮಹಾಸ್ವಾಮಿಯು ನಮ್ಮ ಗ್ರಾಮದ ದೇವರು ಆಂಜನೇಯ ಮಹಾಸ್ವಾಮಿಯು ಇವರ ನಮ್ಮ ಹಳ್ಳಿಗಾರು ಹನುಮಪ್ಪ ದೇವರು ಇವರ ನಮ್ಮ ಹಳ್ಳಿಗಾರು ಹನುಮಪ್ಪ ದೇವರು ಕಂಡೇ ನಾ ಕಂಡೇ ನಾ ಕಂಡೇ ದೇವರ ಕಂಡೆ ಶ್ರೀ ಮಾರುತಿ ಕಂಡೆ ದೇವರ ಕಂಡೆ ಶ್ರೀ ಮಾರುತಿ ಕಂಡೆ ದೇವರ ಕಂಡೆ ಶ್ರೀ ಮಾರುತಿ ಕಂಡೆ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾಸ್ತ್ರ ಸಾಧಿಕೆ ಶರಣ್ಯೆ ತ್ರಯಂಬಿಕೆ ದೇವಿ ನಾರಾಯಣಿ ನಮೋಸ್ತುತೆ 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 ಜಯ ನೀಡು ಬಲಶಂಕರಿ ತಾಯೇ ವರ ನೀಡು ಅಭಯಂಕರಿ ಜಯ ನೀಡು ಬಲಶಂಕರಿ ತಾಯೇ ವರ ನೀಡು ಅಭಯಂಕರಿ ರಾಜರಾಜೇಶ್ವರಿ
ಭೂಮ, ಇದು ಸೀಗೆ ಹುಣ್ಣಿಮೆ. ಈ ಹುಣ್ಣಿಮೆ ದಿನದಂದು ಎಲ್ಲ ರೈತ ಬಾಂಧವರು ತಮ್ಮ ಹೊಲದಲ್ಲಿ ಅದ್ದೂರಿಯಾಗಿ ಹಬ್ಬವನ್ನು ಆಚರಿಸುತ್ತಾರೆ. ಅಮ್ಮ, ಬಿಸಿಲಿನಿಂದ ಮಳೆ ಇರದೆ ಈ ಬಿಸಿಲಿಗೆ ಮಳೆ ಎನ್ನುವುದು ಬೆವರು ಸುರಿಸಿ ದುಡಿಯುವ ಈ ನಮ್ಮ ನಾಡಿನಲ್ಲಿರುವ ಎಲ್ಲ ರೈತರನ್ನ ಉದ್ಧರಿಸುವ ಭಾರ ನಿನ್ನನ್ನು ಕುಳಿತಾರೆ. ಅದೇ ಈ ನಮ್ಮ ಮನೆತನದ ಹೆಸರು ರಂಟಿ. ರಂಟಿ ರಾಮಣ್ಣನ ಮನೆತನವನ್ನ ಈ ನಿನ್ನ ಮಡಿನಲ್ಲಿ ಇಟ್ಟುಕೊಂಡು ನಮ್ಮೆಲ್ಲರನ್ನ ಕಾಪಾಡೋ ಭಾರ ನಿನಗಿರಲಿ ತಾಯಿ ಅನ್ನಪೂರ್ಣೇಶ್ವರಿ. ಗಾಯತ್ರಿ, ಭೂಮಾತೆಗೆ ತಯಾರಿಸಿದ ನೈವೇದ್ಯವನ್ನು ಚೆರಗ ಚೆಲ್ಲಿ ಭೂಮಿ ತಾಯಿಯ ಮಡಿಲಲ್ಲಿ ನನ್ನ ತಲೆ ಹಿಟ್ಟು ಬೇಡಿಕೊಂಡೆ. ರೈತರ ಬಾಳಿಗೆ ನೀ ಬೆಳಕಾಗಿ ಉತ್ತಮ ಬೆಳೆಯನ್ನು ಕರುಣಿಸಿ ಎಂದು. ಸ್ವಾಮಿ, ನಂಬಿದವರ ಕೈಯನ್ನ ಎಂದೂ ಬಿಡುವುದಿಲ್ಲ ತಾಯಿ. ಹಾಗಾಗಿ ಮೊದಲು ಪ್ರಸಾದವನ್ನು ಸ್ವೀಕರಿಸಿ. ನಿಜ ಗಾಯತ್ರಿ, ಮಣ್ಣಿನ ಮಗನ ಸೇವೆ ಮೆಚ್ಚಿ ಭೂಮಿ ತಾಯಿ ಮಡಿಲ ತುಂಬಿ ಕಾಳು ಕಡಿ ಕೊಡುತ್ತಾಳೆ. ಆದರೆ ಅದನ್ನು ಕಳ್ಳ ಕದಿಮರು ವ್ಯಾಪಾರಸ್ಥರ ಕೈ ಚಳಕಕ್ಕೆ ಸಿಕ್ಕು ಮಾಡಿದ ಖರ್ಚು ಕೈಗತ್ತದ ಪರಿಸ್ಥಿತಿ ಬರುತ್ತದೆ. ಹಾಗಾದ್ರೆ ಇದರಿಂದ ನಮ್ಮ ರೈತರು ಪಾರಾಗೋದಾದ್ರೆ ಹೇಗೆ? ಮಾರ್ಗ ಹುಡುಕಬೇಕು ಗಾಯತ್ರಿ. ಅಜ್ಜ ಮುತ್ತಜ್ಜರ ಕಾಲದಿಂದ ಕೂಡಿ ಬಂದ ಉತ್ಪನ್ನವೆಲ್ಲ ಮಾರ್ಕೆಟಿಗೆ ಒಯ್ದು ವ್ಯಾಪಾರಸ್ಥರು ಕೇಳಿದ ದರಕ್ಕೆ ಮಾರಿ ಬರ್ತಾ ಇದ್ದರು. ಅಲ್ಲಿಂದ ಇಲ್ಲಿವರೆಗೂ ವಂಚಕರು ದಲಾಲಿಗಳು ರೈತರ ಫಲ ತಿಂದು ಕೊಬ್ಬಿದ್ದಾರೆ. ಸ್ವಾಮಿ, ಹಾಗಾದ್ರೆ ಈ ನಮ್ಮ ರೈತರಿಗೆ ಆಗುತ್ತಿರುವ ಅನ್ಯಾಯಕ್ಕೆ ಅಂತ್ಯ ಅನ್ನೋದು ಇಲ್ಲವೇನು? ಇದೇ ಗಾಯತ್ರಿ, ಹತ್ಯೆಗೊಂದು ಕಾಲವಾದರೆ ಸೊಸೆಗೊಂದು ಕಾಲ. ರೈತ ಮಕ್ಕಳು ಒಂದಾದರೆ ಕೊಬ್ಬಿದ ಶ್ರೀಮಂತರು ಮಣ್ಣು ತಿನ್ನುತ್ತಾರೆ. ರೈತರ ಕಷ್ಟ ನಷ್ಟ ದೂರ ಮಾಡದಿರುವ ಯಾವ ಸರ್ಕಾರವೂ ಉಳಿಯುವುದಿಲ್ಲ. ಯಾವ ಗೌರವವನ್ನು ಬಯಸದೆ ನೇಗಲ ನಂಬಿದ ಅನ್ನದಾತರಿಗೆ ಶುಭ್ರ ಕಾಲ ಬರುವುದು, ಅದುವೇ ರೈತ ಯುಗ. ಆ ಕಾಲ ಆದಷ್ಟು ಬೇಗ ಬರಲಿ ಎಂದು ಆ ನನ್ನ ತಂದೆ ಮಾರುತೇಶ್ವರನಲ್ಲಿ ನಾನು ಸದಾ ಬೇಡಿಕೊಳ್ಳುತ್ತೇನೆ. ನಮಸ್ಕಾರ. ಈ ಸಿಹಿಯಾದ ಹೋಳಿಗೆಯನ್ನ ಎಂದು ನಾವು ಸವಿಯಳಬಾಗಿ. ಹೋಳಿಗೆ ಊಟ ಆಮೇಲೆ ಚಿನ್ನ, ಈಗ ಪ್ರತಿ ದೇವರ ಪಾಠ. ನಿನ್ನ ಕೆಂದುಟಿಗಳಿಂದ ಒಂದು ಶ್ರೀಮತ್ತು ನೀಡಿ ಸವಿಗಾನ ಹಾಡು. ಮಾತಿನಲ್ಲಿ ಮನೆ ನನ್ನ ನಿನ್ನ ಕೆನ್ನಿಗೆ ಕೊಡುವೆ ನಾನು ಸೇವತ್ತಿನ ಬೆಲೆ. ಬನ್ನಿ.
ಪ್ರೇಮದ ಆಹ್ವಾನಕ್ಕೆ ಹೊಸ ಜೀವನ ಕಾಣಿಕೆ ತಂಬೂರ ತಂದೆಯಲ್ಲಿ ಸುದ್ದಿಯಂತೆ ನಾ ಮನದಲ್ಲಿ ನೆಲೆಯಾಗುವೆ ಆಲಿಂಗನ ಹೃದಯಾಲಿಂಗನ ಮನಸೇ ಬಯಸೇ ಆರಾಧನಾ ಪ್ರೇಮಾರಾಧನಾ ಆಲಿಂಗನ ಹೃದಯಾಲಿಂಗನ ಆಶೀರ್ವಾದ ಮಾಡ ಶ್ರದ್ಧೆಯಲ್ಲಿ ಕೆತ್ತಿರುವ ನನ್ನ ಮುತ್ತು ತಮ್ಮ ನೀನು 100 ವರ್ಷ ಚೆನ್ನಾಗಿ ಬಾಳಪ್ಪ. ಅಣ್ಣ, ನಾನು ಗೆದ್ದಿರುವ ವಿಷಯವನ್ನು ನಿಮಗೆ ಹೇಳಿರಲಿಲ್ಲ. ಅದು ನೀವೇ ಹೇಗೆ ತಿಳಿದುಕೊಂಡಿರುವೆ? ಮೈದಿನ ಮಣ್ಣಿನ ಮಗ ಶ್ರಮಜೀವಿ ರಂಟಿ ರಾಮಣ್ಣನ ತಮ್ಮ ವಿಕ್ರಮನನ್ನ ಮಣ್ಣು ಮುಗಿಸುವಂತ ಸರದಾರ ಈ ಭೂಮಿಯಲ್ಲಿ ಹುಟ್ಟಿಲ್ಲ, ಮುಂದೆ ಹುಟ್ಟೋದು ಇಲ್ಲಪ್ಪ. ನಿಜ ಅತ್ತಿಗೆ, ಕಾಯಕ ನಿಷ್ಠೆ, ಪ್ರಾಮಾಣಿಕ ಪ್ರಯತ್ನ, ಸತ್ಯದ ದಾರಿಯಲ್ಲಿ ನಡೆಯುವ ಈ ರಂಟಿ ರಾಮಣ್ಣನ ತಮ್ಮನಿಗೆ ಸೋಲು ಬರಲಾದು ಎಂದಿಗೂ ಸಾಧ್ಯವಿಲ್ಲ. ನಿಮ್ಮ ಪ್ರೀತಿಯ ಕೈ ತುತ್ತು ತಿಂದು ಬೆಳೆದಿರುವ ಈ ವಿಕ್ರಮನಿಗೆ ಅದು ಸೋಲು ಬರಲು ಎಂದು ಸಾಧ್ಯವಿಲ್ಲ. ನಿಮ್ಮ ಪ್ರೀತಿಯ ಕೈತುತ್ತು ತಿಂದು ಜೋಳದ ಮುದ್ದವನ್ನು ಕುರಿ ಹಾಲು ಕುಡಿದಿರುವ ಈ ವಿಕ್ರಮನಿಗೆ ಎದುರಾಳಿಯಾಗಿ ಎದ್ದು ಬಂದ ರಾಜೇಂದ್ರ ಅವನ ಮೊಣಕಾಲು ಮಠ ಎತ್ತಿದ ದುಂಡಿಯನ್ನು ನನ್ನ ಎದೆ ಮೇಲೆ ತಂದು ಧೂಪದ ಮೇಲೆ ಇಟ್ಟುಕೊಂಡು ಬೆನ್ನಿನ ಮೂಲಕ ದುಂಡಿಯನ್ನು ತೆಗೆಸಿದಾಗ ಸೇರಿದ 10 ಜನರು ರಾಮಣ್ಣನ ತಮ್ಮ ಪಾಂಡೂರನೆಂದಾಗ ನನಗೆ ಅರಿವಿಲ್ಲದ ನನ್ನ ಕೈ ಮೀಸೆಯ ಮೇಲಿತ್ತು. ಸೋಲು ಎದುರಿತು, ಗೆಲುವು ನನ್ನದಾಯಿತು ಅಣ್ಣ. ವಿಕ್ರಮ ಶಬಾಸ್. ನಿನ್ನ ಮೈದುನನಿಗೆ ಬೆಳ್ಳಿ ಕಡಗವನ್ನು ಕೊಡಿಸು. ಅಣ್ಣ, ನಿಮಗೆ ತಿಳಿಸದೆ ಮದುವೆಯಾಗಿ ಬಂದಿರುವೆ. ಇವಳ ಹೆಸರು ಸುಧಾ ಅಂತ. ಇದೇನಪ್ಪ, ಕಾಲೇಜಿಗೆ ನಿನ್ನನ್ನು ಅಕ್ಷರ ಕಲಿಯಲು ಕಳಿಸಿದರೆ ನೀನು ಮದುವೆಯಾಗಿ ಬಂದಿರುವೆಯಲ್ಲ. ಮೈದಿನ, ನೀನು ಮದುವೆ ಆಗೋ ಮುಂಚೆ ನೀನು ನನ್ನ ಅತ್ತಿಗೆರು ನನಗೆ ನೆನಪಿಗೂ ಸಹ ಬರಲಿಲ್ಲ. ಬಂತು ಅತ್ತಿಗೆ, ಆದರೆ ಸಮಯ ನನ್ನನ್ನು ಕಟ್ಟಿ ಹಾಕಿತು. ಸಮಯ ನಿನ್ನನ್ನು ಕಟ್ಟಿ ಹಾಕಿತು ಅಥವಾ ನೀನೇ ಕಟ್ಟಿಕೊಂಡು ಹಳ್ಳಕ್ಕೆ ಬಿಟ್ಟಿಯೋ? ಅಲ್ಲ, ನಾನನ್ನು ಒಳ್ಳೆಕೆಲ್ಲ ವಿದ್ಯಾವಂತ, ವಿಚಾರ ಮಾಡಿ ಇವಳ ಕೈ ಹಿಡಿದಿರುವ ಬುದ್ಧಿವಂತ. ಬುದ್ಧಿವಂತ ತಂದೆಯ ಸ್ಥಾನದಲ್ಲಿರುವ ಅಣ್ಣನಿದ್ದಾನೆ ಎಂಬುದನ್ನು ಮರೆತು ಮದುವೆಯಾಗಿ ಬಂದಿರುವ ಇವನಿಗೆ ವಿದ್ಯೆ ಬೇರೆ ಕೇಳು. ಅಣ್ಣ, ನನಗೆ ಸರಿ ಕಂಡಿದ್ದನ್ನು ನಾನು ಮಾಡಿದ್ದೇನೆ. ನನ್ನ ವೈಯಕ್ತಿಕ ವಿಚಾರದಲ್ಲಿ ನೀನು ತಲೆ ಹಾಕಬೇಡ. ಏನಂದ್ರೆ ಮುತ್ತು ಬಾಯ್, ಇದು ನನ್ನ ಮನೆತನದ ಮರ್ಯಾದೆಯ ಪ್ರಶ್ನೆ. ಹಿರಿಯ ಅಣ್ಣನ ಮುಂದೆ ಎದೆ ಒಪ್ಪಿಸಿ ಅಹಂಕಾರದಿಂದ ಮಾತನಾಡಿದ್ರೆ ನಿನ್ನ ಬಾಯಲ್ಲಿರುವ ಹಲ್ಲನ್ನು ಉದುರಿಸಿಬಿಟ್ಟನು. ಎಚ್ಚರದಿಂದ ಮಾತನಾಡು. ನಿಮ್ಮ ಅಪ್ಪನಿಗೆ ಬರುವುದಿಲ್ಲ, ನನಗೂ ಬರುತ್ತದೆ. ನನ್ನ ಹೆಂಡತಿಯ ಮುಂದೆ ಅವಮಾನ ಮಾಡಬೇಡ. ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬಂದರೆ
ತಡೆಯುವುದಿಲ್ಲ. ಏನು ಮಾಡುವುದೇ ತಾಯಿ? 4 ಜನರ ಮುಂದೆ ತಲೆ ಎತ್ತಿ ಓಡಾಡುವ ನನ್ನ ಅಣ್ಣನನ್ನು ಕೊಲೆ ತಕ್ಕಿಸುವಂತೆ ಮಾಡಿದ ನಿನಗೆ 4 ಬಿಗದರ ಬೌದ್ಧ ಬರುವಾಗ ಕೈ ಮಾಡಬೇಡ. ಸಾಕಿ ಬೆಳೆಸಿದ ಅಣ್ಣನೊಬ್ಬನಿದ್ದಾನೆ ಎಂಬುದನ್ನು ಮರೆತು ಮದುವೆಯಾಗಿ ಬಂದಿದ್ದಾನೆ. ಇರಲಿ, ದೇವರು ಇವರಿಗೆ ಒಳ್ಳೆಯದನ್ನೇ ಮಾಡಲಿ. ಮಾವ, ಇದರಲ್ಲಿ ನಿಮ್ಮ ತಮ್ಮನದೇನೂ ತಪ್ಪಿಲ್ಲ. ನಾನೇ ಹಠ ಮಾಡಿ ಅವರನ್ನ ಮದುವೆ ಆದೆ. ದಯವಿಟ್ಟು ನನ್ನ ತಪ್ಪನ್ನ ಕ್ಷಮಿಸ್ಬಿಡಿ. ಸುಧಾ, ಮೇಯ ಪ್ರೀತಿಗೆ ಎಂದು ಬೆಲೆ ಕಟ್ಟಲು ಆಗುವುದಿಲ್ಲ. ಆದರೆ ನಿಮ್ಮಿಬ್ಬರ ಪ್ರೀತಿಗೆ ನಾನು ಬೆಲೆ ಕೊಡುತ್ತೇನೆ. ಆದರೆ ಜವಾಬ್ದಾರಿ ಓರ್ವ ಶಕ್ತಿ ಬಂದ ಮೇಲೆ ನೀವಿಬ್ಬರು ಮದುವೆಯಾಗಿದ್ದರೆ ಚೆನ್ನಾಗಿರುತ್ತೆ. ಅಯ್ಯೋ 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 ದೇವ್ರೇ ಭಗವಂತ. ರೀ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ತಿಳಿಬೇಕು. ಮೊದಲು ಅವರನ್ನ ಕ್ಷಮಿಸಿ ಇವ್ರನ್ನ ಆಶೀರ್ವಾದ ಮಾಡಿ. ಆಗಲಿ ಸುಧಾ. ಆಗಲಿಸುದ ಅಲ್ಲ ನಾನು. 16 ತಲೆಮಾರುಗಳಿಂದ ಈ ಮನೆತನ ಕೂಡಿ ಬಾಳಿದ ಕುಟುಂಬ. ಈ ತುಂಬಿದ ಮನೆಯ ಶಕ್ತಿಯೇ ಅಣ್ಣ ತಮ್ಮಂದಿರ ಒಗ್ಗಟ್ಟು. ಈ ಒಗ್ಗಟ್ಟಿನಲ್ಲಿ ಏನು ಒಡಕು ಬರದಂತೆ ನೋಡಿಕೊಳ್ಳುತ್ತೇನೆಂದು ನನಗೆ ಮಾತು ಕೊಡುವೇನಪ್ಪ? ಖಂಡಿತ ಮಾವ, ಈ ಮನೆಗೆ ಬೆಳಕಾಗಿ ನಂದ ದೀಪ ಹಾಕಿ ಅದರಲ್ಲೂ ಅಕ್ಕನಿಗೆ ತಂಗಿಯಾಗಿ ಈ ಮನೆಯಲ್ಲಿ ಹೊಂದಿಕೊಂಡು ಬಾಳ್ತೀನಿ. ಪತಿ ಹೊಂದಿಕೊಂಡು ನೀವು 100 ವರ್ಷ ಚೆನ್ನಾಗಿ ಬಾಳಿ. ಆಗಲಿ ಸಿದ್ಧ, ನಾನು ಬರುತ್ತೇನೆ. ನೋಡಪ್ಪ, ನೀನು ಕೂಡ ನಿಮ್ಮ ಅಣ್ಣನ ಜೊತೆಗೆ ಹೋಗ. ಹಾಗಲೇತಿಗೆ ನಾನು ಅಣ್ಣನ ಜೊತೆಗೆ ಹೋಗಿ ಬರ್ತೇನಮ್ಮ. ನೋಡ್ರಿ, ಮನ್ಯಾಗೆಲ್ಲ ಹಬ್ಬ ಸಂಭ್ರಮ ಐತಿ. ಅದ್ರಾಗ ಬರೇ ಇನ್ನೊಂದು ಅಣ್ಣಗ ಮದುವೆ ಆಗೈತಿ. ಎಲ್ಲರೂ ಒಗ್ಗಟ್ಟಿಗೆ ಹೆಸರು ಹೇಳ್ರಲ್ಲ. ಹತ್ತ ಹೊಡೆದ್ರ ಮಕ್ಳಿ ಬರ್ತಾಳ, ಒಣ್ಕೆಲ್ ಹೊಡೆದ್ರ ಕುಣ್ಕಂತ ಬರ್ತಾಳ ನನ್ನ ಹೆಂಡತಿ ಸುಧಾ. ಅಲ್ಲಪ್ಪ ಸುಧಾ, ನಕ್ಷತ್ರದ ಬೆಳಕಿನಲ್ಲಿ ಅಕ್ಷರ ಬರೀತಾರೆ ಗುಣವ. ರಾಮಣ್ಣರೇ, ಮತ್ತ ನೀವ್ ಹೇಳ್ರಲ್ಲ. ದೇವರಿಗೆ ಬೆಳಗುವ ಆರತಿ, ಪತಿಗೆ ತಕ್ಕ ಸಾರತಿ, ಗಂಡನೇ ಇವಳ ಕೀರ್ತಿ, ಇವಳೇ ನನ್ನ ಪ್ರೀತಿಯ ಗಾಯತ್ರಿ ಅಂತ. ನನ್ನವರ ಕಾಯಕ ರಂಟಿ, ಹೊಲದಾಗ ಹಂಟಿ, ನೋಡಿ ಹೊಡಿತಾರ ಕುಂಟಿ. ಅವರಿಗೆ ರಂಟಿ ಹಿಡಿದ ಒಂಟಿ ಸೆರಗ ನನ್ನ ಪತಿದೇವರು ರಾಮಚಂದ್ರ. ಅತಿಗೆ ಅಣ್ಣನ ಹೆಸರು ನಿಮ್ಮ ಬಾಯಲ್ಲಿ ಕೇಳಿದ್ರೆ ಚೆನ್ನ. ಅಲ್ಲಪ್ಪ ಸಿದ್ಧ, ನಾನು ನನ್ನ ಹೆಂಡತಿ ಹೆಸರ ಒಡಪಿಟ್ಟು ಹೇಳಿದೆ. ರಾಮಣ್ಣನ ಅದ್ಗೆವನ ಹೆಸರ ಒಡಪಿಟ್ಟು ಹೇಳ್ದ. ಮತ್ ನೀನು ನಿನ್ನ ಹೆಂಡತಿ ಹೆಸರ ಒಂಚೂರು ಒಡಪಿಟ್ಟು ಹೇಳಲ್ಲ. ಹೌದಾ? ಹೇಳ್ಬಿಡ. ವಾವಾ, ಹಲೋ, ಹೋಳಿ ಹಬ್ಬದಾಗ ಬೆಳಿತಾಳೆ ಬಣ್ಣ. ವಾವಾ, ನೋಡಿ ಮಲ್ಯಾಗ ಹೊಡ್ತಾ ಕಣ್ಣ. ಮದಿಗೆ ಮುಂಚೆ ಹೇಳಿದ್ರ ಏನ್ ಮಾಡ್ತಾಳಪ್ಪ ಅಣ್ಣ? ಬೀಳ್ತಾಳ ಪುನಃ ಅಣ್ಣ. ಹೌದಾ? ನೀನು
ಅತ್ತೆ ಮತ್ತಿದ್ದೀರಾ ಇಲ್ಲ ಸತ್ತಿದ್ದೀರಾ? ಅಣ್ಣ ಅತ್ತಿಗೆ, ಇದೇ ಸಂಭ್ರಮದಲ್ಲಿ ನಾವೆಲ್ಲರೂ ಹಾಡಿ ಕುಣಿದು ಕುಪ್ಪಳಿಸೋಣ. ಹಾ, ಮತ್ತೇನಕ್ಕೆ ತಡ, ಬನ್ನಿ ಎಲ್ಲರ ಜೊತೆಯಲ್ಲಿ ಹಾಡು ಕುಣಿಯೋಣ. ಚುಕ್ಕಿ 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 ತಾರೆಗಳ ತೋಟವೇ, ಪ್ರೀತಿ ಹಕ್ಕಿ ಗೂಡಿನಲ್ಲಿ ಕೈ ತುತ್ತಿನ ಊಟವೇ. ಚುಕ್ಕಿ 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 ತಾರೆಗಳ ತೋಟವೇ, ಪ್ರೀತಿ ಹಕ್ಕಿ ಗೂಡಿನಲ್ಲಿ ಕೈ ತುತ್ತಿನ ಊಟವೇ. ಆಸೆಗೊಂದು ತುತ್ತು, ಮುತ್ತಾಸೆಗೊಂದು ತುತ್ತು, ನಗುವೆ ನಮ್ಮ ಸ್ವತ್ತು, ಅದು ನಮಗೆ ಮಾತ್ರ ಗೊತ್ತು. ಇದು ಏಳು ಜನ್ಮದಿಂದ ಬಂದ ಸಂಸಾರ, ಇದು ಏಳು ಏಳು ಜನ್ಮದಿಂದ ಬಂದ ಸಂಸಾರ. ಚುಕ್ಕಿ 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 ತಾರೆಗಳ ತೋಟವೇ, ಪ್ರೀತಿ ಹಕ್ಕಿ ಗೂಡಿನಲ್ಲಿ ಕೈ ತುತ್ತಿನ ಊಟವೇ. ಪ್ರೀತಿನೇ ನಮ್ಮ ಆಸ್ತಿ, ಇದು ಕೋಟಿಗಿಂತ ಜಾಸ್ತಿ, ಮನಸ್ಸಲ್ಲಿ ಬೇಡಾಗದು. ವಾತ್ಸಲ್ಯ ಅನ್ನೋದೊಂದೇ ನಮಗಿಲ್ಲಿ ಹಿಂದೆ ಮುಂದೆ ಊರಿಗೆ ಗೊತ್ತು ಇದು. ದೇಶಕ್ಕೆ ಜಾಗ ಇಲ್ಲ, ಸ್ವಾರ್ಥಕ್ಕೆ ಲಾಭ ಇಲ್ಲ, ಸಹನೆಯ ಎದೆಗೂಡಿದು. ಮಮತೆಯ ಮಡಿಲೆ ನಮಗೆ, ಸಿಂಹಾಸನದಂತೆ ನಮಗೆ ಅನುರಾಗದ ತವರಿದು. ಬಂಧವಿದೆ ಅನುಬಂಧವಿದೆ ನಮ್ಮ ನೆರಳಲ್ಲಿ, ಅಂದವಿದೆ ಆನಂದವಿದೆ ನಮ್ಮಿ ಕರುಳಲ್ಲಿ. ಸ್ವರ್ಗಕ್ಕೆ ಎಣಿ ಹಾಕು, ಲೋಕಕ್ಕೆ ತಿಳಿಯಬೇಕು ಈ ಪ್ರೇಮ ಸಂಬಂಧ. ಚುಕ್ಕಿ 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 ತಾರೆಗಳ ತೋಟವೇ, ಪ್ರೀತಿ ಹಕ್ಕಿ ಗೂಡಿನಲ್ಲಿ ಕೈ ತುತ್ತಿನ ಊಟವೇ. ಈ ನಮ್ಮ ಮಾತು ಒಂದೇ, ಮಾತಿನ ಧಾಟಿ ಒಂದೇ, ಭಾವಕ್ಕೆ ಬೆಲೆ ಇಲ್ಲಿದೆ. ಸಂತೋಷ ಅಂದರೆ ಗೊತ್ತ, ಬಾಯಿಲಿ ಹೇಳುವೆ ಅರ್ಥ, ಅದು ನಮ್ಮ ಅಂಗೈಲಿದೆ. ಅದು ಎಷ್ಟೋ ಕಲ್ಪನೆಯಿಂದ, ಅದು ಎಷ್ಟೋ ಭಾವನೆಯಿಂದ ಈ ನಮ್ಮ ಹಾಡಾಗಿದೆ. ಒಬ್ಬೊಬ್ಬರ ಮನಸ್ಸಿನಿಂದ ಒಬ್ಬೊಬ್ಬರ ಮನಸ್ಸನ್ನಿಟ್ಟು ಈ ಜೇನು ಗೂಡಾಗಿದೆ. ತಿರುಗಿ ತಿರುಗಿದರು ಕಾಲದ ಗಡಿಯಾರ, ಕೊನೆವರೆಗೂ ಉಳಿಯೋದೇ ನಮ್ಮಿ ಸಂಸಾರ. ಆಕಾಶದ ಕಡೆ ತಿರುಗು, ಹೇ ಭೂಮಿಯ ಕಡೆ ತಿರುಗು, ಎಲ್ಲೆಯೂ ನಮ್ಮ ಸಂಭ್ರಮ. ಚುಕ್ಕಿ 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 ತಾರೆಗಳ ತೋಟವೇ, ಪ್ರೀತಿ ಹಕ್ಕಿ ಗೂಡಿನಲ್ಲಿ ಕೈ ತುತ್ತಿನ ಊಟವೇ. ಆಸೆಗೊಂದು ತುತ್ತು, ಒತ್ತಾಸೆಗೊಂದು ತುತ್ತು, ಅದುವೇ ನಮ್ಮ ಸ್ವತ್ತು, ಅದು ನಮಗೆ ಮಾತ್ರ ಗೊತ್ತು.
ಕುಬೇರ ಬಡವರ ಪಾಲಿಗ ಯಮ ಈ ಊರಿನ ಅಧಿಪತಿ ಮಣಿ ಕಣ್ಣು ಮಾರೆ ಸಾವುಕಾರ ಮನೆತನದ ಹಿರಿ ಮಗ ಮಣಿ ಸಾವುಕಾರ ಹತ್ತು ತಲೆಮಾರು ಕುಳಿತುಂಡರು ಕರಗದಷ್ಟು ಆಸ್ತಿ ಹಣದಲ್ಲಿ ಕುಬೇರರು ಹತ್ತೂರ ಸರದಾರರು ಈ ಊರಿನ ಸಾಹುಕಾರರು ಮಣಿ ಸಾವುಕಾರ ತಮ್ಮ ರಾಜೇಂದ್ರ ಸಾವುಕಾರ ನಾನು ನಮ್ಮಿಬ್ಬರು ಗುಟ್ಟು ಒಂದೇ ಅಕಸ್ಮಾತ್ ರಟ್ಟಾದರೆ ಒಟ್ಟು ಮಾಡಿ ತೋರಿಸುವ ಮೊದಲೇ ಬಡಾಧಿಕಾರಿಗಳಿಗೆ ಕಟ್ಟುವ ಕಟ್ಟುತ್ತಾರೆ ನಾವೇ. ನಮಗೆ ಎದುರಾಗಿದ್ದ ರಾಜಣ್ಣ ರೆಡ್ಡಿ ಶ್ಯಾಮಣ್ಣ ನಮ್ಮ ದರ್ಪಕ್ಕೆ ಸಿಕ್ಕು ಮಣ್ಣಲ್ಲಿ ಮಣ್ಣಾಗಿ ಹೋದರೆ ಈಗ ಅದೇ ಮನೆತನದಲ್ಲಿ ಹುಟ್ಟಿ ಬಂದಿರುವನ ಆ ರೊಟ್ಟಿ ರಾಮಣ್ಣ. ಏ ರಾಮ್ಯ, ಬೆಳೆದಿರುವ ಕಾಳ ಕಡಿಯನ್ನು ನನ್ನ ಹತ್ರ ಮಾರುತ್ತಿರೋದಲ್ಲವೇ ನಮ್ಮೂರಿನ ಜನರ ತಲೆ ಕೆಡಿಸಿ ನಮ್ಮಿಂದ ದೂರ ಮಾಡಿ ನಮ್ಮ ವ್ಯಾಪಾರಕ್ಕೆ ಕೂತು ತಂದು ಜನರ ದೃಷ್ಟಿಯಲ್ಲಿ ನಮ್ಮನ್ನು ಕೌರವರಿಂದ ಬಿಂಬಿಸುತ್ತಿರುವಲ್ಲ. ಎಷ್ಟು ಸೊಕ್ಕಲೆ ಮಗನ ನಿನಗೆ. ಸೊಕ್ಕವನಿಗಷ್ಟೇ ಪುಣ್ಯತ್ವ ಸ್ಪರ್ಧೆಯಲ್ಲಿ ಈ ರಾಜೇಂದ್ರನ ಎದುರು ನಿಂತು ಗೆದ್ದುದಲ್ಲದೆ ಮೇಲೆ ಕೈ ಯಾಕೆ ಹೇಳಿದ ಜನರ ಮುಂದೆ ನನ್ನ ಮಾನ ತೆಗೆದ ಆ ವಿಕ್ರಮನಿಗ ಹೋಗುತ್ತದೆ. ಅವರನ್ನು ಬೆಳೆಯಲು ಬಿಟ್ಟರೆ ನಮಗೆ ಅಪಾಯ ತಪ್ಪಿದ್ದಲ್ಲ. ಅಪಾಯ ತಪ್ಪಿದ್ದಲ್ಲ. ಆದರೆ ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ. ಯೋಚಿಸಿ ಹೆಜ್ಜೆ ಇಟ್ಟರೆ ಆ ಬಡ ಭಿಕಾರಿಗಳನ್ನು ಮಣ್ಣು ಮಕ್ಕಿಸಬಹುದು. ಇದು ನಾವು ಸೃಷ್ಟಿಸುವ ನಾಟಕ. ತಿರುನೂಕುಗಳು ಹಾಕುವ ತಾಳಕ್ಕೆ ಹೆಜ್ಜೆ ಹಾಕಬೇಕೆ ವಿನ ಹೆಜ್ಜೆ ತಪ್ಪಬಾರದು. ಏಕೆಂದರೆ ಇಂದು ಶುರುವಾಗಿರುವುದು ಖಳನಾಯಕರ ಆಟ. ಎದುರಾಳಿಗಳಿಗೆ ಕಲಿಸುವುದು ಪಾಠ. ಸಭೆಗೆ ಬಂದಿದ್ದರಮ್ಮ, ನಮ್ಮಿಬ್ಬರ ಕೈಯಲ್ಲಿ ಕೋಟಿ ಹಣವಿದ್ದರು. ನಮ್ಮಿಬ್ಬರಿಗೂ ನೆಮ್ಮದಿಲ್ಲ. ಹೇಗಾದರೂ ಮಾಡಿ ಆ ವಿಕ್ರಮನ ಮನೆತನವನ್ನ ಸರ್ವನಾಶ ಮಾಡಬೇಕು. ದಾಸರಾಜರ ಸಾಲದ ರಾಜೇಂದ್ರ, ನನ್ನ ಸೊಸೆಯ ಮನಾಳತನೆಯಲ್ಲಿ ಪ್ರೀತಿ ಬೀಜ ಬಿತ್ತಿ ನನ್ನ ಮನಸ್ಸಿನಲ್ಲಿ ಬೆಂಕಿ ಹೊತ್ತಿಸಿರುವ ಆ ವಿಕ್ರಮನ ಮನೆತನವನ್ನು ಸರ್ವನಾಶ ಮಾಡಬೇಕು. ಧರ್ಮ, ಆಗಿದ್ದರೆ ನಿನ್ನ ಸಹಾಯ ನಮಗೆ ಆಯ್ತು. ಬಾಲ್ಯದ ಸ್ನೇಹಿತರ ಗೆಲುವಿಗೆ ನಾನು ಸದಾ ಸಿದ್ಧ. ಧರ್ಮ ತೋರಿಸೋನು ಮರ್ಮ. ಇನ್ನು ಶುರುವಾಯಿತು ಆ ವಿಕ್ರಮನಿಗೆ ಧರ್ಮ. ಧರ್ಮ, ಈ ನಿನ್ನ ಕಾಕಿಯ ಕೈಯಲ್ಲಿ ಆ ವಿಕ್ರಮ ಸಿಕ್ಕರೆ ಸುರಿಯೋದು ಅವನ ಮೈ ಚರ್ಮ. ಈ ಗೆಳೆಯರ ಬೀಸುವ ಭಯಂಕರ ಬಿರುಗಾಳಿಗೆ ಆ ರಾಮಣ್ಣನ ಬದುಕಾಗುವುದು ಬುಡ ಮೇಲೆ.
ಬ್ರಹ್ಮನ ಬರಹ ಬದಲಾಗಬಹುದು, ಆದರೆ ನಾವು ರಚಿಸಿದ ಕಪಟ ನಾಟಕ ಹೆಂಗೆ ಬದಲಾಗದ? ಏಕೆಂದ್ರೆ ಇಲ್ಲಿ ಕಥೆಯು ನಮ್ಮದೇ, ನಿರ್ದೇಶನವು ನಮ್ಮದೇ, ಕಲಾವಿದರು ನಾವೇ. ಬೇಕಾಗಿರುವುದನ್ನು ಸೃಷ್ಟಿಸಿ ನಮ್ಮೆಚ್ಚಂತೆ ಆಡಿಸಿ ಕರುಣವುಳ್ಳವರನ್ನು ಕಾಡಿಸಿ ಕೊನೆಗೆ ನಾಟಕ ಅಂತ್ಯ ಮಾಡುತ್ತೇವೆ ನಮ್ಮ ಎದುರಾಳಿಗಳನ್ನು ಸಾಯಿಸಿ. ಇದು ನಾವು ಸೃಷ್ಟಿಸುವ ನಾಟಕ. ತ್ರಿಮೂರ್ತಿಗಳು ಹಾಕುವ ತಾಳಕ್ಕೆ ಹೆಚ್ಚು ಹಾಕಬೇಕಲ್ಲ, ತಪ್ಪಬಾರದು. ಏಕೆಂದರೆ ಇಂದು ಶುರುವಾಗಿರುವುದು ಈ ಖಳನಾಯಕರ ಆಟ. ಎದುರಾಳಿಗಳಿಗೆ ಕಲಿಸುವುದು ಪಾಠ. ಮೋಸವೇ ನಮ್ಮ ಜೀವನ, ವಂಚನೆ ನಮ್ಮ ಗುರಿ. ಕಾಲದ ಮಾಡಿ ನಾನು ರಾಜೇಂದ್ರ MLA ಅವರನ್ನು ಭೇಟಿಯಾಗಿ ಬರ್ತೀವಿ. ಸಮಯ ಬಂದಾಗ ಅಧಿಕಾರ ಸರಕಾರ ಎರಡೂ ಬೇಕಾಗುತ್ತವೆ. ಆಯ್ತು, ಹೋಗಿ ಬನ್ನಿ. ರಮಣ್ಣನ್ನು ಕರೆದುಕೊಂಡು ಬಂದ್ರಿ, ಒಬ್ಬನೇ ಬಂದಿಲ್ಲವೇ? ನಮಸ್ಕಾರ. ಹಾಗರ್ಪ ಶ್ರೀಮಂತರಿಗೆ ಎಷ್ಟು ಗೌರವದರೆ ಸಾಕು, ಬನ್ನಿ ಕುಳಿತು ಮಾತನಾಡೋಣ. ಬೇಡ ಶ್ರೀಮಂತರೇ, ನಿಮ್ಮ ಸರಿಸಮ ಕುಳಿತುಕೊಂಡು ಮಾತನಾಡುವಷ್ಟು ದೊಡ್ಡ ಮನುಷ್ಯರು ನಾವಲ್ಲ. ನಿಂತುಕೊಂಡೇ ಮಾತನಾಡುತ್ತೇವೆ. ಹೇಳಿ, ನನ್ನನ್ನು ಕರೆಸಿದ ವಿಷಯ ಏನೆಂದು? ಗುಡ್. ನಮ್ಮ ಸ್ಥಾನಮಾನಗಳ ಬಗ್ಗೆ ನಿನಗೆ ಅರಿವಿದೆ ಎಂದಾಯ್ತು. ವಿಷಯಕ್ಕೆ ಬರ್ತೇನೆ. ಬಸ್ಸ, ನೀನು ಬೇಗ ಕಾಲು ಕಡೆಯನ್ನು ನನ್ನ ಹತ್ತಿರವೇ ವ್ಯಾಪಾರ ಮಾಡಬೇಕು. ಅದನ್ನು ಬಿಡಿ, ಅವನ ಹೇಳತ್ರ ನಾವು ಮಾಡ್ತೇವೆ. ಯೋಚನೆ ಮಾಡು. ಆಪತ್ತು ಬಂದಾಗ ಈ ಸಾಲ ಕೊಟ್ಟಿದ್ದು ನಾನು, ರಾಮಣ್ಣನಲ್ಲ. ಸಾಲ ಕೊಟ್ಟಿರಿ, ಅದಕ್ಕೆ ತಿಂಗಳ ಬಡ್ಡಿ ಕಟ್ತೇವೆ. ಯೋಚನೆ ಮಾಡೋದು ಏನೈತ್ರಿ? ನಮ್ಮ ರಾಮಣ್ಣ ಹೇಳಿದ ಕಾರ್ಯಾಗ ನಾವು ನಡೆಯೋರು. ಈ ಬಡಗಾಲ ಬಸ್ಸೆ ಬಗ್ಗಲ್ಲ ಅನ್ನಂಗಾಯ್ತೆ. ಈ ತುರೆಮಣ್ಣಿ ಮುತ್ತೆಲಕ್ಕಿ ಕತ್ತೆ ಮುತ್ತ, ನಿಮ್ಮಪ್ಪ ಮಾಡಿದ ಸಾಲಕ್ಕೆ ನಮ್ಮ ತೋಟದ ಹತ್ರ ಇರುವ ನಿನ್ನ ತೆಗ್ಗಿನ ತೋಟವನ್ನು ಈ ಮಣಿ ಸಾಹುಕಾರನಲ್ಲಿ ಹೆಸರಿಗೆ ಬರೆದು ಕೊಡಬೇಕು. ಮಣಿ ಸಾವುಕಾರ ಅನ್ನ ಕೊಡೋ ಭೂತಾಯಿನ ನಾ ಮರಂಗಿಲ್ಲ. ಹಾಗಿದ್ದರೆ ಸಾಲ ತೀರಿಸೋರು ಯಾರು? ನಿಮ್ಮ ಅಜ್ಜವ್ರಿಗೆ ಎದಿರಿ ನಮ್ಮ ಅಜ್ಜ ಚಕ್ರ ಹೊಲ ಕೊಟ್ಟ, ನಿಮ್ಮ ಅಪ್ಪರಿಗೆ ಎದಿರಿ ನಮ್ಮ ಅಪ್ಪನ ಚಕ್ರ ಹೊಲ ಕೊಟ್ಟ. ಈಗ ನಾನು ಎದ್ರ ಮಗನೇ ಅಲ್ಲ. ನಮ್ಮಂತ ಬಡವ್ರ ಕಾಯಕ ಊರಾಗ ಹುಲಿ ಹುಟ್ಟು ಬಂದೈತ್ರಿ. ಹುಲಿ ಏ ಮುತ್ತ, ಹುಲಿನ ಎದುರುಗಡೆ ನಿಂತಿರುವಾಗ ಮತ್ತಾವುದಲ್ಲದ ಹುಲಿ ನಿಂತನಲ್ರಿ ರಂಟಿ ರಾಮಣ್ಣ. ಮೋಚ್ಚವಯ್, ಯಾರ ಹತ್ತಿರ ಮಾತನಾಡುತ್ತೆ ಅಂತ ನಿಮಗೆ ಪರಿಜ್ಞಾನದವನ್ನೇ? ರಾಮಣ್ಣ, ನಿನ್ನಿಂದಲೇ ಇವರು ಇಷ್ಟು ಬೆಳೆದಿರುವುದು. ಸುಮ್ಮನೆ ಬೆಳೆದಿರುವ ಕಾಳು ಕಡೆಯನ್ನು ನನ್ನ ಹತ್ತಿರ ವ್ಯಾಪಾರ ಮಾಡು. ಹೊಲ ಹದ ಮಾಡಿ ಬೀಜ ಗೊಬ್ಬರ ಹಾಕಿ ಹಗಲು ರಾತ್ರಿ ಎನ್ನದೆ ಬೆವರು ಸುರಿಸಿ ದುಡಿದು ಬೆಳೆ ತೆಗೆಯುವ ರೈತನ ಕಾಳು ಕಡೆಗೆ ನೀವು ಯೋಗ್ಯವಾದ ಬೆಲೆ ಕೊಡ್ರಿ. ನಮ್ಮ ಕಾಳನ್ನು ತಂದು ನಿಮ್ಮ ಹತ್ತಿರನೇ ಮಾಡುತ್ತೇವೆ. ಸುತ್ತ ಹತ್ತಳ್ಳಿಯ ಜನ ನನ್ನ ಹತ್ರನೇ ಮಾಡ್ತಾರಲ್ಲ, ಅವರಿಗಿಲ್ಲದ ಬೇರು ನಿನಗೆ ಮಾತ್ರ ಬರುವುದೇನು? ಆಗಲ್ಲ ಸೌಕರ್ಯ.
ರೈತನಿಗೂ ಸಂಸಾರವಿರುತ್ತದೆ. ಮಡದಿ ಮಕ್ಕಳಿದ್ದಾರೆ, ತಂದೆ ತಾಯಿಗಳು ಇದ್ದಾರೆ. ನಮ್ಮನ್ನು ನಂಬಿದ ಕುಟುಂಬವನ್ನು ಸಾಕಲು ಬೆವರಿನ ಬೆಲೆ ಕೇಳಬೇಕಲ್ಲವೇ? ಹಾಗಂತ ಸಾಹುಕಾರರ ಮಾತನ್ನೇ ಧಿಕ್ಕರಿಸಿ ಇಡೀ ಊರನ್ನೇ ಎತ್ತಿ ಕಟ್ಟಿ ಕಾಳು ಕಡೆಯನ್ನು ಮಾರುಕಟ್ಟೆಗೆ ಕಳಿಸಿದ್ರೇನು? ಕಳಿಸಿದ್ದೇವೆ. ಬೆಲೆ ಸಿಗುವಲ್ಲಿ ಬೆಳೆ ಬಿಡುವುದು ನಮ್ಮ ಕಾಯಕ. ನೀವು ಉತ್ತಮ ಬೆಲೆ ಕೊಡ್ರಿ, ನಿಮ್ಮ ಹತ್ರ ವ್ಯವಹಾರ ಮಾಡ್ತೇವೆ. ನಾನು ಕೊಟ್ಟಿದ್ದೇ ಬೆಲೆ ನನ್ನ ಹತ್ರನೇ ಮಾರಬೇಕು. ಇದು ಈ ಮಡಿ ಸಾಹುಕಾರನ ಆಜ್ಞೆ. ಹಾಗಂತ ನಿನ್ನ ಹತ್ತಿರ ಬಾಂಡಿನಲ್ಲಿ ನಾವು ಬರೆದು ಕೊಟ್ಟಿಲ್ಲ. ನಾವು ಕಾಳು ಕಡಿಯನ್ನು ಕೊಡುವುದಿಲ್ಲ. ಬರಗಾಲ ಬಂದಾಗ ನಿಮ್ಮಣ್ಣ ಪಡೆದಿರುವ 2 ಲಕ್ಷ ಸಾಲ ಕಟ್ಟುತ್ತೇವೆ. ಮತ್ತೊಬ್ಬರ ಋಣದಲ್ಲಿ ನಾವು ಬಾಳುವುದಿಲ್ಲ. ವಿಕ್ರಮ, ಸಾಲ ಕಟ್ಟದಿದ್ದರೆ ಬದುಕಲು ನಾನು ಬಿಡುವುದಿಲ್ಲ. ಲೇ ರಾಮ, ಯಾಗರ್ಭ ಶ್ರೀಮಂತನನ್ನು ಎದುರು ಹಾಕಿಕೊಂಡು ನೀನು ಹೇಗೆ ಅಂತ ಹಿಡಿವೆ ನಾನು ನೋಡುತ್ತೇನೆ. ನೋಡಬೇಕು ಸಾಹುಕಾರ, ಏಕೆಂದರೆ ನಿನ್ನ ತಂದೆಯ ದಬ್ಬಾಳಿಕೆಗೆ ಹೆದರಿ ಊರು ಬಿಟ್ಟು ಹೋದವರು ಎಷ್ಟೋ ಜನ. ಆದರೆ ಇಂದು ನಿನಗೆ ಹೊರಗೆ ಕೊಟ್ಟು ನಿಂತಿದ್ದಾನೆ ಈ ರಾಮಣ್ಣ. ರಂಟಿ ಹಿಡಿದ ಒಂಟಿ ಸಲಗಲಾಗಿ ನೀನು ಸತ್ತ ಮೇಲೆ ರಂಟಿ ಹಿಡಿಯೋರು ಯಾರು? ತಮ್ಮಂದರಿಬ್ಬರು ಅಕ್ಷರ ಕಲಿತವರು. ಒಂದು ವೇಳೆ ರಂಟಿ ಹಿಡಿಯಲು ಬಂದರೆ ಈ ಬಾಂಟ ನಿಮ್ಮ ಮನೆತನವನ್ನ ಸರ್ವನಾಶ ಮಾಡುತ್ತಾರೆ. ಸಾಹುಕಾರ, ಹಲ್ಲು ಬಿಗಿ ಹಿಡಿದು ಮಾತನಾಡಲೇ. ಈ ರಾಮಣ್ಣನ ಮನೆತನವನ್ನು ಸರ್ವನಾಶ ಮಾಡಲು ನಿನ್ನಿಂದ ಅಷ್ಟೇ ಅಲ್ಲದೆ ನಿಮ್ಮಪ್ಪನಿಂದಲೂ ಸಾಧ್ಯವಿಲ್ಲ. ಕೇಳಲೇ ಸಾಹುಕಾರ, ಈ ರೈತ ಹಾಕುವ ಸವಾಲೊಂದು. ಹೋಗಿರುವ ನನ್ನ ತಮ್ಮ ನೌಕರಿ ಸಿಗಬಹುದು, ಆದರೆ ಈ ಭೂಮಿ ತಾಯಿಯ ಸೇವೆ ಮಾಡುವುದರಲ್ಲಿ ಸಿಗುವ ಸುಖ ಮತ್ಯಾವುದರಲ್ಲಿಯೂ ಸಿಗುವುದಿಲ್ಲ. ನಿನ್ನಂತ ಸ್ವಚ್ಛನ ಸಿರಿವಂತರಿಗೆ ಇಂದಿನಿಂದ ನನ್ನ ತಮ್ಮ ರಂಟಿ ಹಿಡಿತಾನೆ. ಒಂಟಿ ಸಲಗನಾಗಿ ರಂಟಿ ಹಿಡಿದ ಒಂಟಿ ಸಲಗ. ಈ ಮಾತನ್ನು ನಡೆಸಿಕೊಡುವೇನಪ್ಪ ವಿಕ್ರಮ? ಸಾಹುಕಾರ, ಬೆವರು ಹರಿಸುವ ರೈತ ರಕ್ತ ಸುತ್ತುಕೊಂಡರೂ ಬಿರು ಬಿಸಿಲಿನಲ್ಲಿ ದುಡಿದರೂ ಅವನಿಗೆ ವಾಸಕ್ಕೆ ಸಿಗುವುದು ಹಂಚಿನ ಮನೆ. ನಿಮ್ಮಂತ ವಂಚಕರಿರುವುದು ಮಾಡಿಯ ಮನೆ. 6 ತಿಂಗಳ ಕಷ್ಟಪಟ್ಟ ಶ್ರಮಕ್ಕೆ ನೀನು ಕಟ್ಟಿದಷ್ಟು ಬೆಲೆ. ಅದೇ ಕಾಳು ಕಡಿಯನ್ನು ನಾವು ತೆಗೆದುಕೊಳ್ಳಬೇಕಾದರೆ ದುಪ್ಪಟ್ಟು ಬೆಲೆ. ನಿಮ್ಮಂತ ಮೋಸಗಾರರಿಗೆ ಈ ರೈತನ ಮಗನ ಸವಾಲು ಏನೆಂದು ಕೇಳ ಸಾಹುಕಾರ. ಈ ಅನ್ನದಾತರಿಗೆ ಅನ್ಯಾಯ ಮಾಡಿದ ನಿಮ್ಮಂತ ಹಂತಕರನ್ನು ನನ್ನ ಬೆಟ್ಟವಾಗಿ ಮಾಡಿ ನಿನ್ನ ಮಟ್ಟಕ್ಕೆ ಬಂದು ಬಡವರ ಬೆವರಿನಿಂದ ನೀನು ಕಟ್ಟಿರುವ ನಿನ್ನ ಸಾಮ್ರಾಜ್ಯವನ್ನ ನೆಲಸಮ ಮಾಡುತ್ತಿದ್ದರೆ
ಸುತ ಈ ಬಿಕಾರಿಗಳ ಪಡೆಗಳ ಸಾಲಕ್ಕೆ ವಿಪರೀತ ಬಡ್ಡಿ ಹಾಕಿ ಲೆಕ್ಕ ಮಾಡು ವಸೂಲಿ ಮಾಡಿದರಾಯ್ತು. ಹತ್ತೂರಾಳುವ ದೊರೆ ಹತ್ತೂರಾಳು ಈ ದಾರಿಗೆ ಸವಾಲ್ ಹಾಕಿ ಅವಮಾನ ಮಾಡಿದ್ದಿರಲು ಮುಂದಿನ ಸನ್ನಿವೇಶ ನಿಮ್ಮದಾದರೆ ಮುಂದಿನ ಸನ್ನಿವೇಶಗಳೆಲ್ಲ ಈ ಮಣಿ ಸಾವುಕಾರನದ್ದು. ನಾನಿರುವುದೇ ನಿಮಗಾಗಿ ನಮಗಾಗಿ ಕಣ್ಣೀರಿಗೆ ಬಿಸಿಸಿರಿಗೆ ಕಣ್ಣೀರಿಗೆ ಬಿಸಿಸಿರಿಗೆ ಆಡುವಿರಲ್ಲ ಹಾಯಾಗಿ ಮಾಡುವಿರಲ್ಲ ಹಾಯಾಗಿ ನಾನಿರುವುದೇ ನಿಮಗಾಗಿ. ಶಿವ 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 ಯಾವ ಕೆಲಸ ಬೇಕಾದ್ರೂ ಮಾಡ್ಬೋದು ನೋಡ್ರಿ. ಈ ಟ್ಯಾಕ್ಟ್ರಿ ಡ್ರೈವರ್ ಕೆಲಸ ಮಾತ್ರ ಮಾಡ್ಬೋದು. ನಾನ್ ನೋಡಿ ನಾನ್ ನೋಡಿ ನಾನ್ ನೋಡಿ ನಾನ್ ನೋಡಿ ಅಂತ ಇವಾಗ ನಂದು ಒಂದ್ ಯಾರ್ದಂತ ಹೊಡಿಲಿ ಯಾರ್ದಂತ ಬಿಡ್ಲಿ ಯಾರನ ಇವಾಗ ರಘು ಟ್ಯಾಕ್ಟರ್ ಅದಾವ ಅದ್ರಾಗ ನಮ್ಮ ಅತ್ಯಾರೆ ಲೇ ಮುತ್ತೆ ಬಾಡ್ಯ ನಿನ್ ಗಾಡಿನ ನಾನು ಹೊಲ ಹೊಡಿಬೇಕು ಅಂತಾರ. ಅತ್ತೆ ಫಾಸ್ಟ್ ಬಿಟ್ಟು ಬಿಟ್ಟು ನಮ್ಮ ಅತ್ತೆ ಹೊಲದ ನೇರ್ ನೋಡ್ಕೊಂಡು ಆ ಬಡ್ಡಿ ಪಾನನ ನೀನು ಬಡದಿರ್ಬೇಕ ರೊಕ್ಕ ಹಿಂಗಂದೇನ ಅಲ್ಲ ಆ ಪಾನಗಳನ್ನ ಬರೀ ಟೈಟ್ ಮಾಡಾಕ ಲೂಸ್ ಮಾಡಾಕ ಅಷ್ಟೇ ಉಪಯೋಗಿಸ್ಕೋಬೇಕು. ನಮ್ಮಂತ ಹುಡುಗಿಯರಿಗೆ ಏನ ಎಲ್ಲೆಲ್ಲರ ಚುಚ್ಚಿ ತ್ರಾಸ್ ಮಾಡಬಾರ್ದು. ಪಾಪ ನನಗೆ ಮಾಡಕ್ ಬೇರೆ ಕೆಲ್ಸ ನೋಡ ಪಾನ ಚೀಲ ಹಿಡ್ಕೊಂಬಂದ್ ನೀನು ಕಿವ್ಯಾಗ ಬಂದಿದ್ರ ಹೋಗ ರೊಕ್ಕ ಎದ್ರ ತೂಕವೈತಿ ನೀನ್ ನನ್ ಬಿಟ್ಟು ಬಿಡ ನಾನು ನಮ್ಮ ಅಕ್ಕ ಹೊಲ ಹೊಡಿಕ್ ಹೋಗ್ಬೇಕು. ನಿಂದ್ರ ಇದ ಸಮಯ ಐತ್ರಿ ಏನಾರ ಮಾಡಿ ಈ ಗಾಡಿನ ನನ್ನ ಹೊಲಕ್ಕೆ ಹೊಡಸ್ಕೋಬೇಕು. ಆಕಸ್ಮಿಕವಾದ ಈ ಜಗಳಕ್ಕ ಏನ ತಲೆ ಕೆಡಿಸ್ಕೋಬಾರ್ದು ನೋಡ. ಇವತ್ತ ನಿನ್ನ ಗಾಡಿ ನಮ್ಮ ಹೊಲಕ್ಕೆ ಬರುತ್ತೇನ ಹೊಡಿತಿದ್ದೆ ನೀ ಬಂದು ಪಕ್ಕ ಕುಂತ್ರ ಹೊಡಿತೇನೆ ನೋಡ. ಏನ ಹೊಲ ಹೊಡಿತೇನೆ ನೀ ಏನ್ ತಿಳ್ಕಂತಿ ಮತ್ತ ನಾ ಏನೋ ಬೇರೆ ತಿಳ್ಕೊಂಡಿದ್ದೆ ನೋಡು. ನೀ ಏನಾರ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ನನಗ್ ಮನ್ಸಿಗೆ ಬರಂಗಿರ್ಬೇಕ ಮತ್ತ ನಿಂತ ನೋಡಂಗಿರ್ಬೇಕ ಹೌದು ಅನ್ನಂಗಿರ್ಬೇಕ ನೋಡ. ಕೆಳಗ ಹಚ್ಚಿ ಹೊಡಿಬೇಕ ಮತ್ತ ಪೂರಾ ನೆಲಕ್ಕೆ ಹಚ್ಚಿ ಹೊಡಿಬೇಕ. ಏನ್ ಕೆಳಗೆ ಹೊಡಿಬೇಕ ರೊಕ್ಕ ಕಂಟಿನ
ಹಂಗಂದ ಮತ್ತೆ ನನ್ ಕೆಲ್ಸ ಐತಲ್ಲ ಪಕ್ಕ ಐತಿ ನೀನ್ ಆಮ್ಯಾಗ ಕಟ್ಟ ರೊಕ್ಕ ಕೊಡುವಂತೆ ನನ್ ಕೆಲ್ಸ ಪಕ್ಕ ಆಮ್ಯಾಗ ರೊಕ್ಕ ಹಾಡ್ ಹೇಳಿ ಕುಡಿಯೋದ ತಗ ತಗ ಹಿಂಗಂತೇನ ಮತ್ತೆ ಶುರು ಮಾಡಲ್ಲ. ಕಲ್ಲಿನ ಹೊಲದಾಗ ಹೊಡಿತಿದ್ರೆ ತಾನ ಮಂಡಾಕೈತಿ ನೋಡೆ ಕಲ್ಲಿನ ಹೊಲ ಅಂತಂದೇಳಿ ಮಂಡ ಬಿಡಬೇಡ ಅಂತೀನಿ ಮ್ಯಾಲ ಮ್ಯಾಲ ಗ್ಯಾಬರಾಡದಲ್ಲ ನಾನು ನೀ ಎಷ್ಟು ಅಷ್ಟು ಇಳಿಸಿ 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 ಹೊಡೆಯೋದು ನೋಡೆ ನೀ ಹೆಂಗಾರ ಹೊಡಿ ನೀ ಈಗ ಮನೆಗೆ ನಡಿ ನೀ ಹೊಲಕ್ ನಡಿ ನಾ ಆಮೇಲೆ ಬರ್ತೀನಿ ಅಂತ ಒಂದ್ ಸ್ವಲ್ಪ ಮನೆಗೆ ಹೋಗಿ ಬರ್ತೀನಿ ದೌಡ್ ಬಾ ಟಾಪ್ ಟಾಪ್ ಗೆಗೆ ಹೋಗಂತ
ದಾಟಿ ಬಂದ ಕುದುರೆ ಏರಿ ಬಂದ ನನ್ನ ಹೃದಯದ ಚೋರ ಚೆಲುವ ರಾಜಕುಮಾರ ಚೆಲುವ ರಾಜಕುಮಾರ. ಮುರಿತ್ರಯಪ್ಪ ನನ್ನ ಸೊಂಟ ಮುರಿತು. ಏ ಬಸ್ಸು, ಏ ಬಿಕ್ನಾಸಿ, ಹಳೆ ಬಿಕ್ನಾಸಿ, ಏನು ನಿನ್ ಕಣ್ಣು ಕಾಣಲಿಲ್ಲ? ನಿಜ ಹೇಳ ಸುಳ್ಳು ಹೇಳ ಏನಾರ ಒಂದು ಹೇಳಿ ಸಾಯತ್ತಾಗ ಗುಡಿಗೆ ಕೈ ಮುರಿದು ತಲೆ ಹೊಡ್ಕೊಂಡು ಹೊಲ ಕಟ್ಟಿದ್ನೆ ತಪ್ಪಂತ ನೆನಪಾತು. ಅಡಿಕೆಯಲ್ಲಿ ಬಿಡ್ತದೆ ಅಂತಂದೇಳಿ ಕೊರೋನಾ ಅಂತ ಮಾಡ್ಕೊಂಡು ಹೊಟ್ಟಿದ್ದೆ ನಡೆಯಷ್ಟೇ ನೀ ಕಡಿ ನೋಡ ಮುಂದೆ ಏನಾಯ್ತದ ದೇವ್ರು ಅಳೆಯೂ ಹೊತ್ತು. ಏ ಮುಂದೇನಾಗುತ್ತ? ನಾ ಕೆಳಗ ನೀ ಮ್ಯಾಲೆ. ಅಲ್ಲ ಈ ರಸ್ತೆದಾಗ ನಾನ್ ನಿನ್ನ ಮ್ಯಾಲೆ ಬಿದ್ದಿದ್ರೆ ಏನ್ ಗತಿ ಅಂತ? ಒಬ್ರು ಮೇಲೆ ಒಬ್ರು ಬಿದ್ದಾಗ ಏನಾರ ಆತಿಂದೆ ಹುಡುಗಿ ಆಕೇತಿ ಏನಾಕೇತಿ ಅಂತಿ? ಅಲ್ಲ ನೀ ನನ್ನ ಮ್ಯಾಗ ನಾನ್ ನಿನ್ನ ಮ್ಯಾಗ ಬಿದ್ರೆ ಏನಾಕೇತಿ? ಮುಂದೆ ನನ್ನ ಗತಿ ಏನಾಕಿತ್ತು ಅಂದೆ. ತಡಿ ತಡಿ ಗಂಡು ಹುಡ್ರು ಎಷ್ಟು ಜನ ಅದ್ರಪ್ಪ ಇಲ್ಲಿ? ಕೈ ಎತ್ತ ಕಣಕವಳು ಕೈ ಅಪ್ಪಾಗೇನಪ್ಪ ಹೊಳಿ ಹೊಡ್ಕೊಂಡ್ರಿ ಜಾಸ್ತಿ ಪುಣ್ಯ ಆಗಿಲ್ಲ. ಹಂಗೇನು ಆಗಿದ್ರ ನಾನ ನಿನ್ ಸರಿ ಮಾಡ್ತೀನಿ. ಸಾಡಿ ಭಾಗ್ಯದಲ್ಲಿ ಹುಡುಗಿ ಯಾಕೆ ಬಸ್ಯ ಮೈಯಾಗ ಹೆಂಗೈತಂತೀನಿ? ಒಬ್ಬಳ್ಳಿ ಬೋರಿ ಬಂದೀನಿ ಹಾರಿ ಒಬ್ಬಳ್ಳಿ ಬೋರಿ ಬಂದೀನಿ ಹಾರಿ ಮನದಾಗಿ ಬಂದೆ ಏ ಹುಡುಗಿ ಏನಮ್ಮವ್ವ? ಚೂಟ ಚುಟ್ಟಿ ಎಲ್ಲೋ ಚುಟ್ಟು ಅನ್ನಂತೈತೆ ಚುಮ್ಮು 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 ತಗದ್ ನೋಡ ಎಕ್ಕ ಹುಡುಗ ಮೈಯಾಗ ಹ್ಯಾಂಗೈತಿ? 100 ಜನ್ಮದ ದಿವಾತಿ ಐತಿ. ನಂದು ಧಾರವಾಡ ಹೆಚ್ಚಿ ಮಾತು ಬೇಡ. ಮೊದಲ ತಲೆ ಕೆಟ್ಟೈತಿ ಹಂಗಾಗೈತಿ. ಈಗೀಗ ಹುಚ್ಚ ಹಿಡ್ಸತೀರಿ ಬುದ್ಧಿ ಹುಚ್ಚ ಹಿಡ್ಸಕ್ ಆಗುಲ್ಲ. ಸ್ವಲ್ಪ ಗಂಡ್ಮಕ್ಳ ಯಾಕ? ಸ್ವಲ್ಪ ಅಡಗೆ ಐತ್ರಪ್ಪ ಏನ? ಅಡೆ ಐತಿದೆ ಸರಿನ ಕಳ್ಕೊಂಡ್ರಿ ನಿಮ್ ಕೈಯಾಗ ಏನ್ ಹೊಡ್ಕೊಂಡಿರ್ಲಿ ಅವ್ರ ಸಂಗಾತಿ ಹೇ ಸಂಗಾತಿಯೇ ಸಂಗಾತಿಯೇ ಸಂಗಾತಿಯೇ
ಫೇಮಸ್. ಮೊದಲ ಕೈ ತಿಕ್ಲೇನ ಸಣ್ಣ ತಿಕ್ಲೆ. ಮೊದಲ ನನ್ನ ಕೈ ಉಳುಕಿದ್ದನ ತಿಕ್ಕ ಅದೇನಾರ ಕರೆಕ್ಟ್ ಆತಲ್ಲ ಆಮೇಲೆ ಸೊಟ್ಟ ತಿಕ್ಕು ಏನ್ ಕೈಯೋ ಏನು ಕೈ ನೋಡಿ ತಿಕ್ಕ ಹೊರಸಾಗೋದು ನಿನಗೆ. ಬಸ್ಸು ತ್ರಾಸ್ ಬಾಳ ಆಗತೈತಿ ನಿಧಾನ ತಿಕ್ಕು. ಸಾವುಕಾರ ಮನಿ ಸಿದ್ದಪ್ಪ, ಈ ಮಾತಾ ಒಟ್ಟಿನ ಸಸಿ ಕೇಳಪ್ಪ. ನೀನ್ ಕೇಳಂತಾನಲ್ಲ ಏನಂತ ಹೇಳಿ ಏನಿಲ್ಲ ಮಾವ, ಆ ಮುತ್ಯ ಬೆಳಿಗ್ಗೆ ಬಂದು ಡಿಕ್ಕಿ ಹೊಡೆದು ಕೈ ನೋವು ಮಾಡಿದ್ನ. ಈ ನನ್ನ ಮಗ ಈಗ ಡಿಕ್ಕಿ ಹೊಡೆದು ಸೊಂಟ ನೋವು ಮಾಡ್ಯಾನ. ಅರೇ ದುಡಿಗೆ ಆದಿ ಮೇಲೆ ಎಲ್ಲರೂ ನಂದೆಲ್ಲಿಡ್ಲಿ ಅಂತ. ಏ ಬಸ್ಯ ನನ್ ಸೊಸಿ ಹೆಂಗಾದ್ರೆ ಮಗನ ನೀನು ಹೆಂಗಂತ ತೋರ್ಸ್ಬೇಕಂತ ತಿಳಿಸಿದಣ. ಏ ಮಗನ ತೋರ್ಸಕ್ ಬಾಳ ಮುಂದದಿ, ಸ್ವಲ್ಪ ಎಮೋಷನಲ್ ಜಾಸ್ತಿ ಹೋಗ್ಬೇಡ. ಕೈ ಕಾಲು ಮೂಯ್ತವು. ಅದು ಮುಂದಿದ್ರು ಎಲ್ಲ ಸರಿಯಾಗದ. ಮೂಯ್ತವ ತಿಕ್ಕಾಕಂತ ಬಿಡಲ್ಲ. ಏ ಮಗನ ಈಗ ಕೊನಿ ಇನ್ನೊಂದ್ಸತಿ ನನ್ನ ಸಸಿ ಸವಾಸಕ್ಕೆ ಏನಾರ ಬಂದ್ರೆ ನೋಡಲಿ ಅಕ್ಷಿ ಬಾಲ್ ನೀನು ಫೋಟೋ ಸಿಗ ಹಾಕಿ ಅಲ್ಲಿ ಅಲ್ಲಿ ಹಾಕಿ ಆ ಫೋಟೋಕ್ ಒಂದು ಊರನ್ನ ಹಾಕಿ ಬಿಡ್ತಾನೆ ಮಗನ ನಿನಗೆ. ಮಗನ ಮೊದ್ಲು ಜಾಯ ಖಾಲಿ ಮಾಡಿ ನಿಂತ. ಮಾವ ತಡಿ, ಬಸ್ಸು ಕೈ ಬಾಳ ಚಂದ ತಿಕ್ತಾನ. ಕೈ ಆರಾಮ ಆಕೇತೋ ತಿಕ್ಕಿದ್ರ. ತಿಕ್ಕರಾಗ ನಾನು ಫೇಮಸ್. ಯಾಕಂದ್ರೆ ಮಲ್ಲೆ ಮೊಟ್ಟೆ ಬೆಲ್ಲ ಇಂದ್ರ ಬೆಲೆ ಕುಂತ ಅಂತ ನೋಡು. ಆಕೆ ಹಿಂಗ್ ಕೇಳೆ ಹೇಳ್ತಾಳೆ ನಡಿಲಿ ಮನೆ ನಡಿ, ನಾನು ಅಕ್ಕ ಚಲೋ ತಂಗಿರ್ತೇನೆ ಕನಸ್ದಾಗ ಮಾವ ಏನೋ ತಿಕ್ಬೇಕು. ಬೇಡ, ಈಗ ತ್ರಾಸ ಇದ್ದಾಗ ತಿಕ್ಕಿಸ್ಕೊಂಡ್ರ ಆರಾಮ ಆಕೇತಿ. ನಾವು ಈ ಬಸ್ ಚಲೋ ಗಂಟು ಬಿದ್ದೇನಪ್ಪ. ಉಳುಕು ತಿಕ್ಕಾದ್ರಾಗ ಸುತ್ತಮುತ್ತ ಹಳ್ಳ ಯಾರು ರುಕ್ಕು ಇವು ಸಿಕ್ ನಮ್ ಕಳ್ಳಿ ಜೇಪಚ ಕಳ್ಳಿ ಜೇಪಚ ಅಂದ್ರ ಸಿಕ್ಕ ಕತ್ತಿರ ಮುಂದ ಹಿಂದ ಮುಂದ ಹಿಂದಾಗ ಅತ್ತ ಹೊಡೆದಂದ್ರೆ ಮಾಡ್ಬೇಕ್ರಿ ಏನು ನೋಡ. ಅದಕ್ಕೆ ಸುತ್ತಮುತ್ತ ಹಳ್ಳಿಯಾಗ ಯಾರಲ್ಲ, ನೀ ಎಲ್ಲಿ ಹೋದ್ರು ನಂತರ ಬರಕಬೇಕು. ಹೋಗ್ ಹೋಗ್. ಏ ಮಾವ, ಎಲ್ಲಿ ಸಿಕ್ತಾರ ಸಿಕ್ಕಲ್ಲಿ ತಿಕ್ಕಿಸ್ಕೊಂಡ್ರನ ಆರಾಮ ಆಕೇತಿ. ಹೌದಿಲ್ರಿಪ್ಪ? ಮಾವುಗಳಿಗೆ ಜನ ಅದೀರಿ, ಒಬ್ರಲ್ಲ ಬಂದ್ರು ಇಲ್ಲ. ಎದುರಿಗಿದ್ದಾಗ ತಿಕ್ಸಕ್ ಇಲ್ಲ ಅಂದ್ರೆ ನನ್ನ ಮಗ ಸರಿ ಇಲ್ಲ. ಯಾಕಂದ್ರೆ ನೋಡೋ ಪ್ಲಾಸ್ಟಿಕ್ ಆರಿಸಿ ಆಡಿ ಆಡ್ತಾರಂತಂಗದಾನ. ಎಲ್ಲೆಲ್ಲಿ ಎಷ್ಟೆಷ್ಟು ಮಂದಿ ಮೇಂಟೈನ್ ಮಾಡೋಣ ಗೊತ್ತಿಲ್ಲ. ಏನ ಪುಣ್ಯಾಕ ಸರಿ ಮನುಷ್ಯಂತ ಸಾವುಕಾರ ಮನಿ ಸಿದ್ದಪ್ಪ ಏನ್ ವಿಚಾರ ಮಾಡಕಿದ್ದಪ್ಪ? ಏನಿಲ್ಲ ಪ್ಲಾ ಬಸಣ, ನೀನ ಸಸಿಗೆ ಹಣ್ಣು ತಂಗ ಅಣ್ಣ ತಂಗಿ ಪ್ರೀತಿ ಬದು ಚಂದ. ಅದು ಬಂತಿಕ್ಕ ನನ್ನ ಸಸಿ ಕೈಯ ಕಲಾವಿದರ ಪ್ರೀತಿ ಬಲು ಹಂಗ ಹೆಜ್ಜೆ ಎತ್ತಿ ಉಳಿಸೋಣ ಕಲಾರಂಗ. ನನ್ನ ಉತ್ತಮ ಉದುರೇ ಉದುರ್ತೈತಪ್ಪ. ಮಾಡೋಣ ಸಜ್ಜನರ ಸಂಘ, ಮಾಡೋಣ ಸಜ್ಜನರ ಸಂಘ, ಎಡಿಸೋಣ ಕಲಾಭಿಮಾನಿಗಳ ಗುಂಗ. Thank you.
ಬೇಕಾಗಿ ಜಟ್ಟಿ ಕಣ್ಣಾಡಿ ಸಿಂಧು ಬಡಿಸಿತು ಹುಡುಗಾನ ಕಾಲ್ಸಿತು ಕೇಳದೆ ಕಲ್ಪಾರು ಮಾಡುವ ಹಚ್ಚಿಕೊಂಡೆ ಬಿಡುವುದು ಹೃದಯನ ಕಣ್ಣು ಮುಚ್ಚಿ ಕೂದಲು ಕಲ್ಪಿದ ಇದ್ದರು ಹಚ್ಚಿಕೊಂಡೆ ಬಿಡುವುದು ಮನಸ್ಸನ್ನ ನಂತರ ಗಾಳಿ ಸಿದ್ದಣ್ಣಗ ಮಗನಿಗೆ ಗೊತ್ತಾಗಲ್ಲ ಸ್ನಾಡಿಗಿಂತ ಗೊತ್ತಾಗಲ್ಲ ಅಯ್ಯಪ್ಪ ನಿನಗ ಸಿದ್ದಣ್ಣಗ ಹಳವಲ್ಲ ಅದಕ್ಕೆ ಗಾಡಿ ಎಲ್ಲ ಡೌನ್ ಆಗೈತಿ ಈಗ ಅದ್ರದ್ದು ಗ್ಯಾಸ್ ರಿಪೇರಿ ಮಾಡೋದು ಬಂದಲ್ಲಿ ಒಲಿ ಹಚ್ತಾರೆ ನಿಮ್ದು ಒಲಿ ಗ್ಯಾಸ್ ರಿಪೇರಿ ಮಾಡೋ ಬಂದ ನೋಡ್ರಿ ಅಲ್ಲೇ ಹುಳಿ ಮುಪ್ಪಾದ್ರು ಹುಣ್ಸೆಹಣ್ಣು ಮುಪ್ಪಾದ್ರು ಹುಳಿ ಮುಪ್ಪಾಗಂಗಿಲ್ಲ ದೊಡ್ಡವ್ರು ಕುಂತಾರ ಬೇಡ ಅವನಿಗೆ ಮನೆಗೆ ಒಂದು ಪಕ್ಕದ ಮನೆ 4 ರೂಪಾಯಿ ಆಮೇಲೆ ತಗೊಂಬ ನಾವು ಮನೆ ಕಡೆ ಹೋಗ್ತೇವೆ ನಾವು ಬರ್ತೀವಿ ನಡೆ ಬಾ ತಡಲಿ ಬಸ್ ತಿಕ್ಕಿರೋದು ಹಿಂದ್ ಮನೆ ತಿಕ್ಕಿರೋದ ಉಡಕತ್ತತಿ ಈ ಮಂಗ್ಯಾನ ಮಗ ಬಸ್ 6 ಗಂಟೆ ಬಿತ್ತಲ್ರಿ ಇರೋದು ಒಂದು ಸೊಸಿ ಅದ್ರ ಮೇಲೆ ಎಲ್ಲರೂ ಅದ್ರಾಗ ನಮ್ಮ ಗಾಡಿ ಜಯ ಬದ್ದು ನೋಡಲ್ಲಿ ಎದ್ಗೆ ಶಿವ 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 ಅದು ಕೆಡವನ ಅವನ ಉಳೋಕ್ ತಿಕ್ಕಣ್ಣ ಅವನ ಇರೋದಾಗ ಒಂದು ಸೊಸಿಗೆ ಎಲ್ಲರದೂ ಕಣ್ಣು ಬಿಟ್ರ ನನ್ನ ಪರಿಸ್ಥಿತಿ ಇರಾಕ್ ಬೇಡ ತಡ ಮಾಡಿದ್ರ ಎಡವಟ್ಟಾಕತಿ ಯಾಕಂದ್ರ ಈ ಬಡಗಾಲ ಬಸ್ ಅಂದ್ರೆ ಬಹಳ ಸ್ಪೀಡ್ ಐತಿ ಗದ್ಲ ಎಬ್ಬಿಸ್ಬಿಡ್ತಾನ ಕೈ ಬಿಡಿ ಒಳಗಡೆ ಸುಧಾ ಇದ್ದಾಳೆ ನೋಡ್ಲಿ ಬೇಡ ಮಾವ ಅಕ್ಕನ ಪ್ರೀತಿ ನೋಡಿ ಆಕಿ ಸಂತೋಷ ಪಟ್ಟಿದ್ದಾಳ ಏನಿದೆ ನಿಮ್ಮ ಹುಡುಗಾಟ ಸಂಗಾತಿ ಒಂದಿಗೆ ಆಡುವ ಚೆಲ್ಲಾಟ ತಡ ಮಾಡದೆ ಸವಿಯೋಣ ರಸದೂಟ
ಈ ನಿಮ್ಮ ಕವಿತೆಗಳ ಮಾತಿಗೆ ನಾನಂತೂ ಕರೆಗೆ ನೀರಾಗಿ ಹೋದೆ. ಹಾಡುವೆ ಹೋಗಲಿ ಅಂತ ನರ್ತಿಸುವೆ ನಿಮಗೆ ಮತ್ತೆ. जानकी नायकी जानकी नायकी नायकी
ಬಾಳ ನಾಯಕಿ ಶ್ರೀರಾಮನ ಪ್ರೀತಿ ಜಾನಕಿ ನೀನಾದೆ ನನ್ನ ಬಾಳ ನಾಯಕಿ ನೀನು ಕಾಣಿಗೆ ಗಾಯತ್ರಿ, ದಿನದಿಂದ ದಿನಕ್ಕೆ ಆ ಸಾಹುಕಾರರ ದರ್ಪ ಮಿತಿ ಮೀರುತ್ತದೆ. ಸಾಲದ ಒತ್ತಡ ಹಾಕಿ ಬಡ ರೈತರ ಆಸ್ತಿಯನ್ನು ಕಬಳಿಸುತ್ತಿದ್ದಾರೆ ಆ ಕಿರಾತಕರು. ಹಾಗಾದ್ರೆ ನಾವು ಕೂಡ ಅವರ ಬಳಿಯಿಂದ ಸಾಲವನ್ನು ತೆಗೆದುಕೊಂಡಿದ್ದೇವೆ. ಹೀಗಾದ್ರೆ ನಮ್ಮ ಜೊತೆ ಇದೆ. ಎದರ ಬೇಡ ಗಾಯತ್ರಿ, ಸಮಯದ ಪ್ರಜ್ಞೆಯಿಂದ ಸಮಸ್ಯೆಗಳನ್ನು ಎದುರಿಸಿ ಗುರಿ ಸಾಧಿಸಬೇಕು. ಸತಿ ಪತಿ ಹೊಂದಿಕೊಂಡು 100 ವರ್ಷ ಚೆನ್ನಾಗಿ ಬಾಳು. ಆಗ್ಲಿ ನೋಡಿ, ನಾನು ಕಣಕ್ಕೆ ಹೋಗಿ ದನಗಳಿಗೆ ಮೇವು ಹಾಕಿ ನಿಮಗಾಗಿ ಬುತ್ತಿಯನ್ನು ಕಟ್ಕೊಂಡು ಬರ್ತೇನೆ. ಪರಸ್ಪರ ಅರ್ಥ ಮಾಡಿಕೊಂಡು ಸತಿ ಪತಿಗಳು ಸದಾ ಬಯಸುವುದೇ ಜೊತೆಯಾಗಿರಬೇಕು ಎಂದು. ಗಾಯತ್ರಿ, ಈ ಜನ್ಮವಲ್ಲ, ಇನ್ನು 7 ಜನ್ಮದಲ್ಲಿಯೂ ನಾನು ನಿನ್ನ ಜೊತೆಯಲ್ಲೇ ಇರುತ್ತೇನೆ. ಸಂತೋಷ ತಾನೇ? ಸಂತೋಷ. ಬನ್ನಿ, ನಾನು ಕೂಡ ನಿಮ್ಮ ಜೊತೆಯಲ್ಲಿ ಕಣದವರೆಗೆ ಬರ್ತೇನೆ.